ಹಾಯ್ ಗೈಸ್, ಯೂಟ್ಯೂಬ್ ಚಾನಲಲ್ಲಿ AI ಜನರೇಟೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ಅಥವಾ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರ ಅಂತಂದರೆ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲಲ್ಲಿ AI ಜನರೇಟೆಡ್ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡ್ಬೋದು. ಅಪ್ಲೋಡನ್ನು ಮಾಡಿದಾಗ ಯಾವ ರೀತಿಯಾದಂಥ AI ವೀಡಿಯೋಸ್ಗಳನ್ನು ನೀವು ಅಪ್ಲೋಡನ್ನು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತಂದರೆ, ನೀವು ಈಗ AI ವೀಡಿಯೋಸ್ಗಳನ್ನು ಮಾಡಿ ಹಾಗೆ ಅದನ್ನು ಅಪ್ಲೋಡ್ ಮಾಡಿದ್ರೆ ಕೆಲವೊಂದಿಷ್ಟು ಟೈಮ್ ಪ್ರಾಬ್ಲಮ್ಸ್ಗಳು ಆಗ್ಬೋದು. ಆದರೆ AI ಜನರೇಟೆಡ್ ವೀಡಿಯೋಸ್ಗಳನ್ನು ಮಾಡಿ ಅದಕ್ಕೆ ನಿಮ್ಮ ನಿಮ್ಮ ವಾಯ್ಸನ್ನು ಕೊಟ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ ಸ್ವಲ್ಪ ಸೇಫ್ ಆಗಿರುತ್ತೆ. ಹಾಗೆ ನಿಮ್ಮ ವೀಡಿಯೋಸ್ಗಳನ್ನು ಕೂಡ ಅದಕ್ಕೆ ಸ್ವಲ್ಪ ಆ್ಯಡನ್ನು ಮಾಡಿರಬೇಕು ಫ್ರೆಂಡ್ಸ್. ಒಂದೇ ನೀವು AI ಜನರೇಟೆಡ್ ವೀಡಿಯೋಸ್ಗಳನ್ನು ಮಾತ್ರ ಅಪ್ಲೋಡನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆಗ್ಬೋದು. ಆದರೂ ಕೂಡ ಪ್ರಾಬ್ಲಮ್ಸ್ಗಳು ಆಗೋದು ಕಡಿಮೆ. ಆದರೂ ಕೂಡ ನಿಮ್ಮ ಚಾನಲ್ ಯಾವತ್ತೂ ಸೇಫ್ ಆಗಿರಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, AI ಜನರೇಟೆಡ್ ವೀಡಿಯೋಸ್ಗಳನ್ನು ಮಾತ್ರ ನೀವು ಯೂಟ್ಯೂಬಿಗೆ ಅಪ್ಲೋಡನ್ನು ಮಾಡಬಾರ್ದು. ಅದ್ರ ಜೊತೆಯಲ್ಲಿ ಅದರ ಸ್ವಲ್ಪ ಈ ಕಡೆ ಈಗ ಯಾವ ರೀತಿ ಅಂತಂದರೆ, ಈಗ ನನ್ನ ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ಈಗ ಈ ಕಡೆ ಇರುವಂಥದ್ದು ನನ್ನ AI ವೀಡಿಯೋಸ್ ಅಂತ ಇಟ್ಕೊಳ್ಳಿ. ಅದರ ಪಕ್ಕದಲ್ಲಿ ಸ್ಮಾಲ್ದಾಗಿ ನಿಮ್ಮ ವೀಡಿಯೋಸ್ಗಳು ಕೂಡ, ನೀವು ವಾಯ್ಸ್ ಅಲ್ಲಿ ಮಾತಾಡೋದು ಕೂಡ, ನಿಮ್ಮ ವಿಡಿಯೋ ಕೂಡ ಕಾಣೋ ಥರ ನೀವು ಸಣ್ಣದಾಗಿ ಹಾಕ್ಕೊಂಡಿರಬೇಕು. ಆವಾಗ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಹಾಗೆ AI ಜನರೇಟೆಡ್ ಮಾಡಿರೋ ವೀಡಿಯೋಸ್ಗಳನ್ನೇ ಮತ್ತೆ ಅಪ್ಲೋಡ್ ಮಾಡೋದ್ರಿಂದ ಕೂಡ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಬೇರೆಯವರ AI ವೀಡಿಯೋಸ್ಗಳನ್ನು ತಂದು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರು ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ನೀವೇ AI ವೀಡಿಯೋಸ್ಗಳನ್ನು ಜನರೇಟ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೋದು. ಬೇರೆ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋ ಥರ ಇರೋಲ್ಲ. ಅಪ್ಲೋಡ್ ಮಾಡಿದರೆ ಅದು ಕೂಡ ನಮಗೆ ಕಾಪಿರೈಟ್ ಕ್ಲೈಮ್ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲ, ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ. ನೀವು ಬೇರೆ ಚಾನಲಲ್ಲಿ ಅಪ್ಲೋಡನ್ನು ಮಾಡಿದರೆ ಅವರು ಕಾಪಿರೈಟ್ ಕ್ಲೈಮನ್ನು ಕೊಟ್ಟರೆ ಮಾತ್ರ ಬರುತ್ತೆ. ಹಾಗೆ ಬೇರೆ ಯಾವುದಾದ್ರೂ ಚಾನಲಲ್ಲಿ ಮಾಡಿರುವಂಥ ವೀಡಿಯೋಸ್ಗಳನ್ನು ನೀವು ತಂದು ಇಲ್ಲಿ ಅಪ್ಲೋಡ್ ಮಾಡಿದರೆ ರೀಯೂಸ್ಡ್ ಕಂಟೆಂಟ್ ಅಂತ ಕೂಡ ಬರುತ್ತೆ ಫ್ರೆಂಡ್ಸ್. ಅದರಿಂದ ನಿಮ್ಮ ಚಾನಲ್ಲಿ ಸೇಫ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದರಿಂದ ಆದಷ್ಟು ನೀವೇ AI ಮೂಲಕ ವೀಡಿಯೋಸ್ಗಳನ್ನು ಜನರೇಟನ್ನು ಮಾಡಿಕೊಂಡು ಅಪ್ಲೋಡನ್ನು ಮಾಡೋದ್ರಿಂದ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ. ಆದರೆ ನಾನು ನಿಮಗೆ ಹೇಳಿದ್ನಲ್ವ, AI ಜನರೇಟೆಡ್ ವೀಡಿಯೋಸ್ಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡನ್ನು ಮಾಡ್ಬೋದು ಅಥವಾ ಇಲ್ವ ಅಂತ. ಈಗ ಹೇಳೋದಾದರೆ, ನಿಮ್ಮ ಚಾನಲಲ್ಲಿ ನೀವು AI ಜನರೇಟೆಡ್ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡ್ಕೊಳ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಬರೋಲ್ಲ. ಆದರೆ ಈಗ ನಾನು ಏನು ಮಾಹಿತಿನ ತಿಳಿಸ್ಕೊಡ್ತೀನಿ ಹಿಂದ್ಗಡೆ, ಅದೇ ರೀತಿಯಾಗಿ ಫಾಲೋವನ್ನು ಮಾಡಿ ಫ್ರೆಂಡ್ಸ್. ಈಗ ನಿಮಗೆ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ದೀರಾ, ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ, ವೀಡಿಯೋಸ್ಗಳನ್ನು ನೆಕ್ಸ್ಟ್ ಅಪ್ಲೋಡನ್ನು ಮಾಡ್ತೀನಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.